ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡುವ ಕೆಲಸಕ್ಕೆ ಬಿಜೆಪಿ ಪಕ್ಷ ಎಂದಿಗೂ ಹೋಗೋದಿಲ್ಲ. ಸಿದ್ದರಾಮಯ್ಯ ಸುತ್ತ ಇರುವವರಿಂದಲೇ ಈ ಷಡ್ಯಂತರ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ತಾವೇ ತೋಡಿದ ಗುಂಡಿಯನ್ನ ಮುಚ್ಚೋಕಾಗದ ಪರಿಸ್ಥಿತಿಯಲ್ಲಿದೆ. ಎಡಪಂಥೀಯರು ಪ್ರಗತಿಪರರ ಮಾತು ಕೇಳಿ ದಾರಿ ತಪ್ಪಿದ್ದಾರೆ. ನಾವಿದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡುವ ಕೆಲಸಕ್ಕೆ ಬಿಜೆಪಿ ಪಕ್ಷ ಎಂದಿಗೂ ಹೋಗೋದಿಲ್ಲ. ಸಿದ್ದರಾಮಯ್ಯ ಸುತ್ತ ಇರುವವರಿಂದಲೇ ಈ ಷಡ್ಯಂತರ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ತಾವೇ ತೋಡಿದ ಗುಂಡಿಯನ್ನ ಮುಚ್ಚೋಕಾಗದ ಪರಿಸ್ಥಿತಿಯಲ್ಲಿದೆ. ಎಡಪಂಥೀಯರು ಪ್ರಗತಿಪರರ ಮಾತು ಕೇಳಿ ದಾರಿ ತಪ್ಪಿದ್ದಾರೆ. ನಾವಿದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡುವ ಕೆಲಸಕ್ಕೆ ಬಿಜೆಪಿ ಪಕ್ಷ ಎಂದಿಗೂ ಹೋಗೋದಿಲ್ಲ. ಸಿದ್ದರಾಮಯ್ಯ ಸುತ್ತ ಇರುವವರಿಂದಲೇ ಈ ಷಡ್ಯಂತರ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ತಾವೇ ತೋಡಿದ ಗುಂಡಿಯನ್ನ ಮುಚ್ಚೋಕಾಗದ ಪರಿಸ್ಥಿತಿಯಲ್ಲಿದೆ. ಎಡಪಂಥೀಯರು ಪ್ರಗತಿಪರರ ಮಾತು ಕೇಳಿ ದಾರಿ ತಪ್ಪಿದ್ದಾರೆ. ನಾವಿದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ
ರಾಜಕೀಯ ಮಾಡುವ ಕೆಲಸಕ್ಕೆ ಬಿಜೆಪಿ ಪಕ್ಷ ಎಂದಿಗೂ ಹೋಗೋದಿಲ್ಲ. ಸಿದ್ದರಾಮಯ್ಯ ಸುತ್ತ ಇರುವವರಿಂದಲೇ ಈ ಷಡ್ಯಂತರ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ತಾವೇ ತೋರಿದ ಗುಂಡಿಯನ್ನ ಮುಚ್ಚೋಕಾಗದ ಪರಿಸ್ಥಿತಿಯಲ್ಲಿದೆ. ಎಡಪಂಥೀಯರು ಪ್ರಗತಿಪರರ ಮಾತು ಕೇಳಿ ದಾರಿ ತಪ್ಪಿದ್ದಾರೆ. ನಾವಿದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡುವ ಕೆಲಸಕ್ಕೆ ಬಿಜೆಪಿ ಪಕ್ಷ ಎಂದಿಗೂ ಹೋಗೋದಿಲ್ಲ. ಸಿದ್ದರಾಮಯ್ಯ ಸುತ್ತ ಇರುವವರಿಂದಲೇ ಈ ಷಡ್ಯಂತರ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ತಾವೇ ತೋರಿದ ಗುಂಡಿಯನ್ನ ಮುಚ್ಚೋಕಾಗದ ಪರಿಸ್ಥಿತಿಯಲ್ಲಿದೆ. ಎಡಪಂಥೀಯರು ಪ್ರಗತಿಪರರ ಮಾತು ಕೇಳಿ ದಾರಿ ತಪ್ಪಿದ್ದಾರೆ. ನಾವಿದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡುವ ಕೆಲಸಕ್ಕೆ ಬಿಜೆಪಿ ಪಕ್ಷ ಎಂದಿಗೂ ಹೋಗೋದಿಲ್ಲ. ಸಿದ್ದರಾಮಯ್ಯ ಸುತ್ತ ಇರುವವರಿಂದಲೇ ಈ ಷಡ್ಯಂತರ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ತಾವೇ ತೋರಿದ ಗುಂಡಿಯನ್ನ ಮುಚ್ಚೋಕಾಗದ ಪರಿಸ್ಥಿತಿಯಲ್ಲಿದೆ. ಎಡಪಂಥೀಯರು ಪ್ರಗತಿಪರರ ಮಾತು ಕೇಳಿ ದಾರಿ ತಪ್ಪಿದ್ದಾರೆ. ನಾವಿದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ.